ಓಂ ತತ್ಸತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಯಜುರ್ವೇದಕ್ಕೆ ಎರಡು ವಿಭಾಗಗಳಿದೆ, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ. ಶುಕ್ಲ ಯಜುರ್ವೇದವನ್ನು ಬಿಟ್ಟು ಕೃಷ್ಣ ಯಜುರ್ವೇದಕ್ಕೆ ಒಂದು ಟೆಕ್ನಿಕಲ್ ಟರ್ಮ್ ಒಂದಿದೆ. ಏನದು? ಚರಕ ಮತ್ತು ಅಧ್ವರ್ಯು ಅಂತ ಕರೀತಾರೆ. ಅಧ್ವರ್ಯು ಅಂತಂದರೆ, ಅಧ್ವರ ಅಂತಂದರೆ ಯಜ್ಞ, ಯಜ್ಞದ ನೇತೃತ್ವವನ್ನು ವಹಿಸಿದವ ಅಧ್ವರ್ಯು. ಯಜ್ಞಕ್ಕೆ ಯಾಕೆ ಅಧ್ವರ ಅಂತ ಕರೀತಾರೆ? ಅಧ್ವ ಅಂತಂದರೆ ಶಾಸ್ತ್ರದ ದಾರಿ, ಅದರಲ್ಲಿ ಸುಲಲಿತವಾಗಿ ಸಾಗುವಂತಹ ಪೂಜೆಯನ್ನು ಅಧ್ವರ, ಅಧ್ವನಿ ರಮತೆ, ಶಾಸ್ತ್ರದ ದಾರಿಯಲ್ಲಿ ಸಾಗುವಂಥದ್ದು ಅಂತ ಮಧ್ವಾಚಾರ್ಯರು ಹೇಳಿದ ನಿರ್ವಚನ ಇದು. ವಿಧಿಮಾರ್ಗಸ್ಥಿತಂ ಯಜ್ಞಂ ಅಂತ ಅಧ್ವರ. ಇದು ದಾರಿಯಲ್ಲ ಅಂತ ಆಕ್ರೋಶದಿಂದ ಹೇಳೋದು ಅಧ್ವಾನ ಅಂತ. ಇದು ದಾರಿ ಅಲ್ಲ, ಅದು ಅಧ್ವಾನ ಅಂತ ಪದ ಆಗೋಯ್ತು. ಅಧ್ವಾನ ಅಂತ ಪದ ಇಲ್ಲ. ಅಧ್ವಾ ದಾರಿಯು ನ ಅಲ್ಲ, ದಾರಿ ಅಲ್ಲ ಇದು ಅಂದರೆ ಶಾಸ್ತ್ರದ ರೀತಿ ನೀತಿಗಳಲ್ಲ ಇದು ಅಂತ ಹೇಳಲಿಕ್ಕೆ ಅಧ್ವಾನ. ಈಗ ಅಧ್ವಾನ ಅಂತಂದರೆ ತೀರಾ ಕೆಟ್ಟದ್ದು ಅಂತ ಆಗಿ ಹೋಗಿದೆ. ಅಲ್ಲ, ಅಧ್ವಾನ ಅಂತ ಅರ್ಥ ಅದೇ ಇರಬಹುದು, ಆದರೆ ಎರಡು ಬೇರೆ ಪದ ಅನ್ನೋದು ಗೊತ್ತಿರಬೇಕು ನಮಗೆ. ಅಧ್ವಾ ನ ಎರಡು ಬೇರೆ ಬೇರೆ ಪದಗಳು ಇರಲಿ. ಚರಕಾಧ್ವರ್ಯು ಅಂತ ಕರೀತಾರೆ. ಚರಕ ಅಂತಂದರೆ ತೀರ್ಥ ಸಂಚಾರ ಮಾಡ್ತಾ ಪ್ರತಿಯೊಂದು ತೀರ್ಥಗಳಲ್ಲಿ ನದ್ಯಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡ್ತಾ ಬರುವವ ಚರಕ. ಅಧ್ವರ್ಯು ಹಾಗೆ ಮುಗಿಸಿ ಬಂದು ಯಜ್ಞದ ನೇತೃತ್ವವನ್ನು ವಹಿಸುವವ ಅಧ್ವರ್ಯು. ಚರಕಾಧ್ವರ್ಯು ಶಾಖಾ ಅಂತ ಹೇಳಿ ಕೃಷ್ಣ ಯಜುರ್ವೇದವನ್ನು ಅಂದರೆ ತೈತ್ತಿರೀಯ ಶಾಖೆಯ ವಿದ್ವಾಂಸರನ್ನು ಚರಕಾಧ್ವರ್ಯು ವಿದ್ವಾಂಸರು ಅಂತ ಕರೆಯೋದು ಇದೆ ಯಜ್ಞದ ಪದ್ಧತಿಯಲ್ಲಿ. ನಾವೀಗ ಯಜ್ಞ ಮಾಡ್ತಾ ಇಲ್ಲ, ಹೋಮ ಮಾಡ್ತಾ ಇರೋದು. ಯಾಕೆಂದರೆ ಯಜ್ಞ ಬಹಳ ದೊಡ್ಡದು, ಹೋಮ ಅಥವಾ ಹವನ ಚಿಕ್ಕದು. ಆ ತರಹ ಒಂದು ಚಿಂತನೆ ಇಲ್ಲಿ ಇದೆ. ನಾವೀಗ ಮಾಡ್ತಾ ಇರೋದು ಆ ದೊಡ್ಡ ಯಜ್ಞದ ಅನುಸಂಧಾನಗಳನ್ನು ಒಳಗೊಂಡ ಸಣ್ಣ ಮಟ್ಟದ ಅಗ್ನಿಯ ಆರಾಧನೆ ಈಗ ನಾವು ಮಾಡ್ತಾ ಇರೋದು. ಈಗ ನಾವು ದೊಡ್ಡ ಯಜ್ಞದ ಅನುಸಂಧಾನವನ್ನು ಹೊಂದಿರುವ ಸಣ್ಣ ಮಟ್ಟದ ಅಗ್ನಿಯ ಆರಾಧನೆ ಅಂತ ಚಿಂತನೆ ಮಾಡಬೇಕು. ಇವತ್ತು ಯಜ್ಞಗಳನ್ನು ಮಾಡಲಿಕ್ಕಾಗೋದು ಈ ಪ್ರಕ್ರಿಯೆಯನ್ನು ಶ್ರೌತ ಸೂತ್ರಗಳ ಮೂಲಕ, ವೇದದ ಅರ್ಥಾನುಸಂಧಾನದ ಮೂಲಕ ಮಾತ್ರ ದೊಡ್ಡ ಯಜ್ಞಗಳನ್ನು ಮಾಡಲಿಕ್ಕಾಗೋದು. ಯಜುರ್ವೇದದಲ್ಲಿ ಅಶ್ವಮೇಧದ ಚಿಂತನೆಗಳಿದೆ. ಅಶ್ವಮೇಧ ಯಾಗ ಹೇಗೆ ಮಾಡಬೇಕು, ರಾಜಸೂಯ ಯಾಗದ ಮಂತ್ರಗಳೇನು, ಆ ರೀತಿ ಯೋಚನೆ ಮಾಡಿಕೊಂಡು ಇವತ್ತು ಆ ದೊಡ್ಡ ಯಜ್ಞ ಮಾಡಬಹುದೇ ವಿನಃ ಫಿಸಿಕಲ್ಲಾಗಿ ಆ ಮಂತ್ರಗಳನ್ನು ಇವತ್ತು ಅಪ್ಲೈ ಮಾಡಲಿಕ್ಕಾಗಲ್ಲ. ಈಗ ನಾವು ಮಾಡ್ತಾ ಇರೋದು ಆ ಯಜ್ಞದ ಅನುಸಂಧಾನಾಂಶವನ್ನು ಒಳಗೊಂಡ ಅದರ ಅನುಕರಣೆ. ಇದು ಪೌರೋಹಿತ್ಯ ಮಾಡಿಸುವವರಿಗೆ, ಅಂದರೆ ಪೌರೋಹಿತ್ಯ ಮಾಡಿ ಅಂತ ಆಹ್ವಾನ ಮಾಡುವವರಿಗೂ ಅವಶ್ಯವಾಗಿ ಗೊತ್ತಿರಬೇಕಾದ ಸಂಗತಿ. ನಮ್ಮ ಮಿತಿ ಏನು, ಇದರ ಅನುಸಂಧಾನ ಏನು ಅನ್ನೋದನ್ನು ಸ್ಫುಟವಾಗಿ ತಿಳಿದಿರಲೇಬೇಕಲ್ವೇ? ಅದಕ್ಕಾಗಿ ಇದನ್ನು ಹೇಳಿದ್ದು. ಈ ಕೃಷ್ಣ ಯಜುರ್ವೇದ ತೈತ್ತಿರೀಯ ಶಾಖೆ ಅಂತ ಆಯಿತು. ಶುಕ್ಲ ಯಜುರ್ವೇದವನ್ನು ವಾಜಸನೇಯಿ ಶಾಖಾ ಅಥವಾ ವಾಜಸನೇಯಿ ಸಂಹಿತ ಅಂತ ಕರೀತಾರೆ. ಯಾಕೆ? ಯಾಜ್ಞವಲ್ಕ್ಯರು ವಿದ್ಯೆಯನ್ನು ತ್ಯಾಗ ಮಾಡಿ ಆದ ಮೇಲೆ ಆ ವಿದ್ಯೆಯನ್ನು ನಾನು ಬಳಸಬಾರದು ಅಂತ ಪ್ರತಿಜ್ಞೆ ಮಾಡಿ ಮುಂದೆ ಹೋಗ್ತಾರೆ. ಸೂರ್ಯನನ್ನು ಚಿಂತನೆ ಮಾಡ್ತಾರೆ. ಸೂರ್ಯನನ್ನು ಚಿಂತನೆ ಮಾಡೋದು ಅಂದ್ರೇನು? ಸೂರ್ಯನ ಒಳಗಡೆ ಇರುವ ನಾರಾಯಣನ ಚಿಂತನೆ.
ಆ ಸೂರ್ಯನನ್ನು ಚೆನ್ನಾಗಿ ಚಿಂತನೆ ಮಾಡಿದಾಗ ಋಗ್ಯಜುಸ್ಸಾಮ ರೂಪಾಯ ತ್ರಯೀ ಧರ್ಮಾತ್ಮನೇ ನಮಃ ಅಂತ ವಿಷ್ಣು ಪುರಾಣದಲ್ಲಿ ಆ ಸೂರ್ಯನ ಸ್ತೋತ್ರದ ಚಿಂತನೆ ಒಂದರಲ್ಲಿ ಬರುತ್ತೆ. ಋಗ್ಯಜುಸ್ಸಾಮ ರೂಪಾಯ, ಋಗ್ವೇದವನ್ನು, ಸಾಮವೇದವನ್ನು, ಯಜುರ್ವೇದವನ್ನು ರೂಪಿಸಿದವ, ಮಾಡಿದವ ಅಲ್ಲ, ರೂಪಿಸಿದವ, ಜನರ ಬುದ್ಧಿ ಪ್ರಚೋದನೆ ಮಾಡಿ ಸಾಮವೇದ ಇಷ್ಟು ಜಗತ್ತಿಗೆ ಬರಬೇಕು, ಇಷ್ಟು ಜಗತ್ತಿಗೆ ಸಲ್ಲಬೇಕು ಅಂತನ್ನುವ ಸಂಪಾದನೆಯನ್ನು ಮಾಡಿಸಿದವ. ಸಂಪಾದನೆ ಅಂದರೆ ಎಡಿಟಿಂಗನ್ನು ಮಾಡಿಸಿದವ. ಋಗ್ಯಜುಸ್ಸಾಮ ರೂಪಾಯ ತ್ರಯೀ ಧರ್ಮಾತ್ಮನೇ ನಮಃ, 3 ವೇದಗಳು ಹೇಳಿದ ಧರ್ಮದ ಪ್ರತಿಪಾದ್ಯ ನೀನು, ನಿನಗೆ ನಮಸ್ಕಾರ ಅಂತ ಹೇಳಿದಾಗ ಸೂರ್ಯನ ಮೂಲಕ ಯಜುರ್ವೇದ ಯಾಜ್ಞವಲ್ಕ್ಯರಿಗೆ ಬರುತ್ತೆ. ಗುರುಗಳು ಉಪಯೋಗಿಸದ ಯಜುರ್ವೇದ ನನಗೆ ಬರಬೇಕು ಅಂತ ಹೇಳಿ ಯಾಜ್ಞವಲ್ಕ್ಯರ ಮನೋಭಾವ ಇತ್ತು, ಸಂಕಲ್ಪ ಇತ್ತು. ಅದರಂತೆ ಗುರುಗಳು ಉಪಯೋಗಿಸದ, ಗುರುಗಳು ಉಪದೇಶ ಮಾಡದ, ಉಪದೇಶ ಮಾಡಿಲ್ಲ ಇಲ್ಲ ಅಂತಲ್ಲ, ಮೊದಲಿತ್ತು, ಗುರುಗಳು ಉಪದೇಶ ಮಾಡದ ಯಜುರ್ವೇದದ ಮಂತ್ರಗಳನ್ನು ಯಾಜ್ಞವಲ್ಕ್ಯರು ಪಡೆದರು. ಅದು ಶುಕ್ಲ ಯಜುರ್ವೇದ ಅಂತ ಆಯಿತು. ವಾಜಸನೇಯಿ ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ಸೂರ್ಯನಿಗೆ ಉಪದೇಶ ಆಗಿದ್ದು ಯಜುರ್ವೇದ. ಸೂರ್ಯ ಕುದುರೆಯ ರೂಪದಲ್ಲಿ ನಿಂತು ಯಜುರ್ವೇದವನ್ನು ಸ್ವೀಕರಿಸಿದ. ಅಂತಹ ಸೂರ್ಯ ಯಾಜ್ಞವಲ್ಕ್ಯರಿಗೆ ಉಪದೇಶ ಮಾಡಿದ್ದು, ಆದ್ದರಿಂದಾಗಿ ಅದಕ್ಕೆ ವಾಜಸನೇಯಿ ಅಂತ ಬಂತು. ವಾಜಿ ಅಂತಂದರೆ ಕುದುರೆ. ವಾಜಿ ರೂಪದಲ್ಲಿರುವ ಸೂರ್ಯ ಯಾಜ್ಞವಲ್ಕ್ಯರ ತನಕ ತಲುಪಿಸಿದ ವೇದ ವಾಜಸನೇಯಿ ಆಯಿತು. ಆದ್ದರಿಂದಾಗಿ ಈ ಶುಕ್ಲ ಯಜುರ್ವೇದಕ್ಕೆ ವಾಜಸನೇಯಿ ಸಂಹಿತ ಅಂತ ಕೂಡ ಕರೀತಾರೆ. ಆಮೇಲೆ ಕಾಣ್ವರು ಹೆಚ್ಚು ಪ್ರಚಾರ ಮಾಡಿದರು, ಅದರಿಂದಾಗಿ ಕಾಣ್ವ ಸಂಹಿತ ಅಂತಲೂ ಹೆಸರಾಯಿತು. ಸೂರ್ಯ ಕುದುರೆಯ ರೂಪದಲ್ಲಿ ಈ ವೇದವನ್ನು ಸ್ವೀಕಾರ ಮಾಡಿದ್ದು, ಅದಕ್ಕೊಂದು ಅರ್ಥ ಉಂಟು. ಕುದುರೆ ನಮ್ಮ ಇಂದ್ರಿಯಗಳನ್ನು ಸಂಕೇತಿಸುತ್ತೆ. ಈ ವೇದವನ್ನು ತಿಳಿದವರು ಇಂದ್ರಿಯಗಳ ಮೂಲಕ, ಅಂದರೆ ಕರ್ಮದ ಮೂಲಕ ಅಪ್ಲೈ ಮಾಡಬೇಕು ಜಗತ್ತಿನಲ್ಲಿ ಅನ್ನೋದರ ಸೂಚನೆ ಸೂರ್ಯ ಇದನ್ನು ಪಡೆದದ್ದು. ಕುದುರೆಯ ರೂಪದಲ್ಲಿ ಯಜುರ್ವೇದವನ್ನು ಪಡೆದದ್ದರ ಸಂಕೇತ. ಹೀಗಾಗಿ ಅದಕ್ಕೆ ವಾಜಸನೇಯಿ ಅಂತ ಕರೀತಾರೆ. ಇದು ಬೇರೆ ಬೇರೆ ಶಾಖೆಗಳಾಗಿ ಇವತ್ತು ಇದೆ. ಕಠ ಸಂಹಿತೆಯಾಗಿ ಉಂಟು, ಮಾಧ್ಯಂದಿನ ಸಂಹಿತೆಯಾಗಿ ಉಂಟು, ಮೈತ್ರಾಯಣಿ ಅಂತನ್ನುವ ಸಂಜ್ಞೆಯಾಗಿ ಉಂಟು. ಈ ಮೈತ್ರಾಯಣಿ ಅಂತನ್ನೋದು, ಮೈತ್ರಾಯಣಿ ಅನ್ನುವ ಯಜುರ್ವೇದದ ಭಾಗ ಉತ್ತರದಲ್ಲಿ ಹೆಚ್ಚುಂಟು, ದಕ್ಷಿಣದಲ್ಲಿ ಇರಲಿಲ್ಲ ಅಂತನ್ನುವ ಭಾಗವನ್ನು ನಾವು ನೋಡಿದೆವು. ಇದಕ್ಕೆ ಸಂವಾದಿಯಾಗಿ ಒಂದು ಘಟನೆಯನ್ನು ಹೇಳ್ತೇನೆ. ಮಧ್ವಾಚಾರ್ಯರು ವಿಷ್ಣು ತತ್ವ ನಿರ್ಣಯ ಅನ್ನುವ ತಮ್ಮ ಒಂದು ಗ್ರಂಥದಲ್ಲಿ ಯಾವುದೋ ಒಂದು ಪ್ರಸಂಗದಲ್ಲಿ ಮೈತ್ರಾಯಣೀಯ ಉಪನಿಷತ್ತಿನ ಒಂದು ಭಾಗವನ್ನು ಕೋಟ್ ಮಾಡ್ತಾರೆ. ಅದು ಅವತ್ತು ಮೈತ್ರಾಯಣಿ ಸಂಹಿತೆ ದಕ್ಷಿಣದಲ್ಲಿ ಉಪಲಬ್ಧಿ ಇರಲಿಲ್ಲ. ಅಪ್ಪಯ್ಯ ದೀಕ್ಷಿತರು ಪ್ರಶ್ನೆ ಮಾಡ್ತಾರೆ, ಮಧ್ವಾಚಾರ್ಯರು ಇಲ್ಲದ ವೇದ ಭಾಗಗಳನ್ನು ಹೇಳ್ತಾರೆ, ಪ್ರಾಯ ಇದು ಮಧ್ವಾಚಾರ್ಯರ ಕಲ್ಪನೆ ಇರಬೇಕು ಅಂತ ಅವರೊಂದು ಮಾತು ಹೇಳ್ತಾರೆ ಮೈತ್ರಾಯಣಿಯ ಸಂಹಿತೆಯ ಬಗ್ಗೆ. ಆವಾಗ ಯಾರಿಗೂ ಸಿಕ್ಕಿರಲಿಲ್ಲ ಮೈತ್ರಾಯಣಿ ಸಂಹಿತೆ. ಅಂತಹ ಒಂದು ಪ್ರಸಂಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾರ್ಥ ಮಂಜರಿಯ ಪೀಠಿಕಾ ಭಾಗದಲ್ಲಿ ಹೇಳ್ತಾರೆ, ಆಚಾರ್ಯ ಪುರುಷರು ಉಲ್ಲೇಖ ಮಾಡಿದ ಗ್ರಂಥ ಈಗ ನಮಗೆ ಸಿಗದಿರಬಹುದೇ ವಿನಃ ಅವರು ಅಪ್ರಾಮಾಣಿಕರಲ್ಲ ಅಂತ ಹೇಳಿ, ಶಂಕರ ಭಾಷ್ಯದಲ್ಲಿ ಉಲ್ಲಿಖಿತವಾದ ವೇದ ಭಾಗ ಈಗ ಸಿಕ್ಕಿಲ್ಲ,
ಯಾವುದು ಸಿಕ್ಕಿಲ್ಲ. ಇನ್ನು ರಾಮಾನುಜ ಭಾಷ್ಯದಲ್ಲಿ ಉಲ್ಲಿಖಿತವಾದ ಯಾವ ಭಾಗ ಸಿಕ್ಕಿಲ್ಲ ಅನ್ನೋದನ್ನು ಉಲ್ಲೇಖಿಸ್ತಾರೆ. ಶ್ರೀಭಾಷ್ಯದಲ್ಲಿ ಇಂತಹ ವೇದದ ಉಲ್ಲೇಖ ಇದೆ, ಅದರ ನುಡಿಯನ್ನು ಇವತ್ತು ನಾವು ನೋಡಿಲ್ಲ. ಅಂದ ಮಾತ್ರಕ್ಕೆ ರಾಮಾನುಜರ ಅಪ್ರಾಮಾಣಿಕರು, ಶಂಕರರ ಅಪ್ರಾಮಾಣಿಕರು ಅನ್ನಲಿಕ್ಕೆ ಹೇಗೆ ಬರೋದಿಲ್ವೋ ಹಾಗೆ ಮಧ್ವರು ಅಪ್ರಾಮಾಣಿಕರು ಅಂತನ್ಲಿಕ್ಕೂ ಬರಲ್ಲ. ಅವರು ಉಲ್ಲೇಖಿಸಿದ ವೇದದ ಭಾಗ ನಮಗಿವತ್ತು ಸಿಗ್ತಾ ಇಲ್ಲ ಅಂತ ಹೇಳೋಣ, ಆದರೆ ಇಲ್ಲವೇ ಇಲ್ಲ ಅಂತ ಹೇಳಿ ಬರಲ್ಲ ಅಂತ ಒಂದು ಡಿಫೆಂಡ್ ಲಾಜಿಕ್ಕನ್ನು ಅವ್ರು ಮಾಡ್ತಾರೆ. ಡಿಫೆನ್ಸಿವ್ ಆಗಿ ಅವರು ಲಾಜಿಕ್ಕನ್ನು ನಮ್ಮ ಮುಂದೆ ಇಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದಾಗಿ ಎಷ್ಟೋ ವರ್ಷ ಆದಮೇಲೆ, ಅಂದರೆ ದಾಮೋದರ ಸಾತವಳೇಕರ್ ಅವರು ಜೈಲಿನಲ್ಲಿ ಇದ್ದಾಗ ರಾಜಕೀಯ ಖೈದಿಗಳು ಅವರಿಗೆ ಓದಲಿಕ್ಕೆ, ಆತ್ಮಚರಿತ್ರೆ ಬರಲಿಕ್ಕೆ, ಬೇರೊಬ್ಬರೊಡನೆ ಪತ್ರ ವ್ಯವಹಾರ ಮಾಡಲಿಕ್ಕೆ ಎಲ್ಲ ಅವಕಾಶ ಇತ್ತು. ಆಗ ಅವರು ವೇದದ ಸಂಪುಟಗಳನ್ನು ಎಡಿಟ್ ಮಾಡಿದ್ರು. ಅವರು ಮೈತ್ರಾಯಣಿ ಸಂಹಿತೆಯಲ್ಲಿ ಎಡಿಟ್ ಮಾಡ್ತಾರೆ, ಮಧ್ವಾಚಾರ್ಯ ಹೇಳಿದ ಭಾಗ ಇದೆ. ಹಾಗಾದರೆ ಯಾಕೆ ಸಿಗಲಿಲ್ಲ ಅಪ್ಪಯ್ಯ ದೀಕ್ಷಿತರೇ ಮೊದಲಾದವರಿಗೆ? ಪ್ರಕೃತಿಯ ಸಂಕಲ್ಪ ಅನ್ನೋದೊಂದನ್ನು ಬಿಟ್ಟು ಇನ್ಯಾವುದನ್ನು ಹೇಳಲಿಕ್ಕಾಗಲ್ಲ. ಪರಮಾತ್ಮನ ಸಂಕಲ್ಪ ಈ ಕಾಲಕ್ಕೆ ಇದು ಅಭಿವ್ಯಕ್ತ ಆಗಲಿ ಅಂತ. ಆ ಕಾಲಕ್ಕೆ ಅಭಿವ್ಯಕ್ತ ಆಯಿತು, ಇನ್ನೊಂದು ಕಾಲಕ್ಕೆ ಅಭಿವ್ಯಕ್ತ ಆಗಲಿಲ್ಲ, ಅಷ್ಟೇ ನಾವು ಚಿಂತನೆ ಮಾಡಲಿಕ್ಕಾಗೋದು. ನಿಜವಾಗಿಯೂ ಒಂದೊಂದು ಸರ್ತಿ ಬ್ರಿಟಿಷರಿಗೆ ಧನ್ಯವಾದ ಹೇಳಬೇಕು ಅಂತ. ಯಾಕೆ ಗೊತ್ತಾ? ಅವರು ಬಹಳ ಜನ ತರ್ಕ ವಿದ್ವಾಂಸರನ್ನು, ವೇದ ವಿದ್ವಾಂಸರನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಾರೆ ಅಂತ ರಾಜಕೀಯ ಖೈದಿಗಳಾಗಿ ಮಾಡಿ ಜೈಲಿಗೆ ಹಾಕಿಬಿಟ್ರು. ಆಗ ಬಹಳ ಜನ ತರ್ಕ ವಿದ್ವಾಂಸರು ಕ್ರೋಡಪತ್ರಗಳನ್ನು ಬರೆದ ಜೈಲಿನಲ್ಲಿ. ದಾಮೋದರ ಸಾತವಳೇಕರರು ಜೈಲಿನಲ್ಲಿಯೇ ವೇದಗಳನ್ನು ಪ್ರಿಂಟ್ ಮಾಡಲಿಕ್ಕೆ ಅವರು ಸಿದ್ಧತೆ ಮಾಡಿಕೊಂಡದ್ದು. ಬಾಲಗಂಗಾಧರ ತಿಲಕರು ಗೀತಾ ರಹಸ್ಯ ಬರೆದದ್ದು ಜೈಲಿನಲ್ಲಿ. ಬಹಳ ಕೆಲಸಗಳಾಯಿತು ಒಂದು ಹಂತದಲ್ಲಿ. ಪ್ರಾಯ ನಮ್ಮನ್ನು ಆ ರೀತಿ ಯಾರಾದರೂ ಜೈಲಲ್ಲಿ ಇಡ್ತಾರೆ ಅಂದರೆ ಆಯಿತು, ಎಲ್ಲ ಗ್ರಂಥಗಳನ್ನು ತಗೊಂಡು ಹೋಗಿ ನಾವು ಜೈಲಲ್ಲಿ ಇರಲಿಕ್ಕೆ ತಯಾರು ಅಂತ ಅನ್ನಿಸುವಷ್ಟು ಹೊರಗಡೆಯ ಕಾರ್ಯವ್ಯಾಪ್ತಿ ನಮ್ಮನ್ನು ಆವರಿಸಿಕೊಂಡಿದೆ. ಯಾವಾಗ ದೇವರ ಆ ತರಹ ಅನುಗ್ರಹ ಮಾಡ್ತಾನೋ ಅಂತ ಕಾತರಿಸುವಷ್ಟು. ಇದನ್ನೆಲ್ಲ ಓದಿದಾಗ ನಮಗನ್ನಿಸುತ್ತೆ, ಯಾರಾದರೂ ನಮ್ಮನ್ನು ಒತ್ತಾಯಪೂರ್ವಕವಾಗಿ ಒಂದು ಜೈಲಿನಲ್ಲಿ ಹಾಕಬಾರದೆ, 2 ವರ್ಷ ಸುಖವಾಗಿ ಓದ್ತಾ ಮತ್ತೆ ಟಿಪ್ಪಣಿ ಮಾಡಿಕೊಳ್ತಾ ಅಧ್ಯಯನದ ದಿವಸಗಳಿಗೆ ಮರಳಬಹುದು ಅಂತ ಅನ್ನಿಸುವಷ್ಟು. ಇರಲಿ, ಪ್ರಾಸಂಗಿಕವಾಗಿ ಇದು ಬಂತು. ಈ ಮೈತ್ರಾಯಣಿ ಸಂಹಿತೆ ಉತ್ತರದಲ್ಲಿ ಇರೋದು, ದಕ್ಷಿಣದ ಭಾಗದಲ್ಲಿ ಪ್ರಚಾರ ಇರಲಿಲ್ಲ ಅಂತನ್ನೋದಕ್ಕೆ ಒಂದು ಸಂವಾದವನ್ನು ನಾವೀಗ ನೋಡಿದೆವು. ಚರಣವ್ಯೂಹಕಾರನು ಉತ್ತರದವ, ದಕ್ಷಿಣದವ ಅಲ್ಲ. ಅದರಿಂದಾಗಿ ಅವನಿಗೆ ದಕ್ಷಿಣದ ಭಾಗಗಳ ಪರಿಚಯ ಅಷ್ಟೊಂದು ಇಲ್ಲ ಅನ್ನೋದು ಗೊತ್ತಾಗತ್ತೆ. ಇನ್ನು ಕಠ ಸಂಹಿತೆ, ಆ ಕಠ ಸಂಹಿತೆಗೂ ಕಠೋಪನಿಷತ್ತಿಗೂ ಇರುವ ಸಂಬಂಧ ನಮಗೆ ಇವತ್ತು ಸ್ಪಷ್ಟವಾಗಿ ಇಲ್ಲ. ಪ್ರತಿಯೊಂದು ವೇದಕ್ಕೆ 4 ಮುಖಗಳುಂಟು: ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಇದರಲ್ಲಿ ಕೆಲವೊಂದು ಕಡೆ ಉಪನಿಷತ್ತು ಸಿಗತ್ತೆ, ಸಂಹಿತೆ ಸಿಗತ್ತೆ, ಬ್ರಾಹ್ಮಣಾರಣ್ಯಕಗಳು ಸಿಗಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಸಾಮವೇದಕ್ಕೆ 2 ಉಪನಿಷತ್ತುಂಟು. ಅಂದರೆ ಸಾಮವೇದದ ಭಾಗ ಅಂತ ಪರಿಗಣಿಸಲ್ಪಟ್ಟ 2 ಉಪನಿಷತ್ತು. ಒಂದು ತಲವಕಾರೋಪನಿಷತ್ತು, ಇನ್ನೊಂದು ಛಂದೋಗ ಉಪನಿಷತ್ತು. ತಲವಕಾರೋಪನಿಷತ್ತಿನ ಭಾಗವನ್ನು ಒಳಗೊಂಡ ಸಮಗ್ರ ಬ್ರಾಹ್ಮಣ ಒಂದು ಸಿಗುತ್ತೆ, ತಲವಕಾರ ಬ್ರಾಹ್ಮಣ ಅಂತ. ಆರಣ್ಯಕ ಸಿಗೋಲ್ಲ. ಛಂದೋಗ ಉಪನಿಷತ್ತನ್ನು ಒಳಗೊಂಡ ಭಾಗ ಅಂತೂ ಸಿಗೋದೇ ಇಲ್ಲ. ತಾಂಡ್ಯ ಬ್ರಾಹ್ಮಣ ಸಿಗತ್ತೆ, ಉಪನಿಷತ್ತು ಸಿಗಲ್ಲ. ಸಾಮವೇದದ ಗ್ರಾಮಗಾನಾರಣ್ಯಕ ಅಂತ ಒಂದು ಆರಣ್ಯಕ ಉಂಟಂತೆ, ಹೆಸರು ಕೇಳ್ತೇವೆ,
ಟೆಕ್ಸ್ಟ್ ಯಾರೂ ನೋಡಿಲ್ಲ. ಎಲ್ಲ ಕಳ್ಕೊಂಡಿದ್ದೇವೆ, ಹೆಚ್ಚು ಕಳ್ಕೊಂಡಿದ್ದೇವೆ. ನಾವು ಕಳ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಉಳ್ಕೊಂಡದ್ದನ್ನಾದರೂ ಓದಬೇಕಿದೆ, ಆ ದಿಸೆಯಲ್ಲಿ ನಾವೆಲ್ಲ ಪ್ರವೃತ್ತರಾಗಿ ಮುಂದಿನ ಜನಾಂಗಕ್ಕೆ ಉಳಿಸಬೇಕು. ಒಬ್ಬ ತತ್ವಶಾಸ್ತ್ರ ಚಿಂತನೆ ಮಾಡುವವನು ಇವತ್ತಿನ ಪರಿಸ್ಥಿತಿಯನ್ನು ಮಾತ್ರ ಚಿಂತನೆ ಮಾಡಬಾರದು, ಮುಂದಣ ಪರಿಸ್ಥಿತಿಯನ್ನು ಚಿಂತನೆ ಮಾಡಿ ನಮ್ಮ ಪರಂಪರೆಯನ್ನು ಮುಂದಿನವರಿಗೂ ತಲುಪಿಸುವ ಹಾಗೆ ನಾವು ಪ್ರಯತ್ನ ಪಡಬೇಕು. ಪ್ರಸಿದ್ಧವಾದ ಕೃತಿಗಳು, ಪಾಠ ಪ್ರವಚನದಲ್ಲಿ ಬಂದ ಕೃತಿಗಳು, ಅದನ್ನು ಉಳಿಸುವುದರ ಜೊತೆಗೆ ಪಾಠ ಪ್ರವಚನ ಪರಂಪರೆಯಲ್ಲಿ ಬರದ ಅನೇಕ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು. ಮಾಡಿದರೆ ಮುಂದಿನವ್ರಿಗೂ ಉಳಿಯುತ್ತೆ. ಅದೊಂದು ದೊಡ್ಡ ದೇವರ ಸೇವೆ ಅಂತಂದುಕೊಂಡು ಮಾಡಬೇಕು. ಜನ ನನ್ನನ್ನು ಗುರುತಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗ್ರಂಥಗಳನ್ನು ಓದಿದ್ರೆ ಸಾಕು ಅಂತನ್ನುವ ಭಾವನೆಯನ್ನು ನಾವು ಬಿಡಬೇಕು. ಜನ ಗುರುತಿಸಲಿ ಬಿಡಲಿ, ಈ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆಗಿದೆ ಅನ್ನೋ ಭಾವನೆ ಮೂಡಬೇಕು. ಇಲ್ಲಾಂದರೆ ಇಷ್ಟು ಉಳಿಯೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಇಲ್ಲಿ ಯಜುರ್ವೇದದ ಪ್ರಸಾರದಲ್ಲಿ, ಯಜುರ್ವೇದದ ಅಪ್ಲಿಕೇಶನ್ನಲ್ಲಿ ಮೊದಲಿಗೆ ನಿಲ್ಲುವವರು ಯಾಜ್ಞವಲ್ಕ್ಯರು. ವೈಶಂಪಾಯನರ ಪರಂಪರೆಯನ್ನು ಬಿಟ್ಟರೆ ಯಾಜ್ಞವಲ್ಕ್ಯರು. ಅದಾದ ಮೇಲೆ ಆಪಸ್ತಂಬರು ಉಳಿತಾರೆ. ಅದಾದ ಮೇಲೆ ಮೂಲ ಘಟಕ ಅಂತ, ಅದಾದ ಮೇಲೆ ಬಾಣಸ, ಆಮೇಲೆ ಸಹವಾಸ, ಗೋತ್ರ ಪಂಡಿತ, ರಾಮಾನುಜ, ಗಯಾವಲ, ತ್ರಿದಂಡ, ಇವರೆಲ್ಲರ ಪರಿಶ್ರಮದಿಂದ ಯಜುರ್ವೇದ ಅಂತನ್ನೋದು ಇಷ್ಟೆಲ್ಲ ಶಾಖಾಭೇದಗಳನ್ನು ಹೊಂದಿ ನಮ್ಮ ನಡುವೆ ಇವತ್ತು ಇದೆ. ಋಗ್ವೇದದ ಕರ್ಮಗಳನ್ನು ಯಜುರ್ವೇದಿಗಳು ಮಾಡಬಹುದು. ಏಕೆಂದರೆ ಇವಾಗ ಧರ್ಮಶಾಸ್ತ್ರದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಶಾಖಾರಂಢತ್ವ ಅಂತ. ಒಂದು ಶಾಖೆಯ ಬ್ರಾಹ್ಮಣ ಇನ್ನೊಂದು ಶಾಖೆಯ ಕರ್ಮಗಳನ್ನು ಮಾಡಬಾರದು. ಆದರೆ ಧರ್ಮಶಾಸ್ತ್ರದ ಆ ನಿಯಮ ಇವತ್ತು ಔಟ್ಡೇಟೆಡ್. ಮೊದಲು ಉಳಿಬೇಕು. ಎಲ್ಲರೂ ಕೂಡ ಋಗ್ವೇದದ ಕರ್ಮಗಳನ್ನು ಮಾಡಿಸಬಹುದು. ಅದಾದ ಮೇಲೆ ಪರಿಷ್ಕಾರ ಮಾಡಿಕೊಂಡು ತಮ್ಮ ಶಾಖೆಯನ್ನು ಅಧ್ಯಯನ ಮಾಡಿ ಆ ಶಾಖೆಯ ಕ್ರಿಯಾಕಲಾಪಗಳನ್ನು ಮಾಡಬೇಕಾಗತ್ತೆ. ವಿರೋಧ ಏನಿಲ್ಲ, ಎರಡು ಶಾಖೆಗಳಿಗೆ ವಿರೋಧ ಏನಿಲ್ಲ, ಯಾವ ಎರಡು ಶಾಖೆಗೂ ವಿರೋಧ ಅಲ್ಲ. ಅದರ ಆಳಕ್ಕೆ ಹೋದರೆ ಅದು ಗೊತ್ತಾಗತ್ತೆ. ಮೇಲ್ನೋಟಕ್ಕೆ ವಿರೋಧ ಇದೆ ಅಂತ ಅಂದುಕೊಂಡು ಬಿಟ್ಟಿದ್ದೇವೆ. ಏಕೆಂದರೆ ಧರ್ಮಶಾಸ್ತ್ರ ಅನ್ನೋದು ಕಾನೂನು. ಆ ಕಾನೂನನ್ನು ನಾವು ನಡೆಸಬೇಕಾದ್ರೆ ಸ್ಪಿರಿಟ್ಟಿನ ಯೋಚನೆ ಇರಬೇಕು ನಮಗೆ. ಯಾವುದೇ ಕಾನೂನನ್ನು ಅದರ ಸ್ಪಿರಿಟ್ ಏನು ಅಂತ ತಿಳಿದುಕೊಳ್ಳದೆ ಆಚರಣೆಗೆ ತರಬಾರದು. ಇದು ಧರ್ಮಶಾಸ್ತ್ರವನ್ನು ಕಣ್ಣು ಮುಚ್ಚಿ ಚಿಂತನೆ ಮಾಡಬಾರದು. ಯಾಕೆ ಅದನ್ನು ಹೇಳಿದ್ದಾರೆ ಅನ್ನೋದನ್ನು ತಿಳಿದು ಮುಂದುವರಿಬೇಕು. ಅದು ಹೆಚ್ಚಿನ ಸಂದರ್ಭದಲ್ಲಿ ಕಾಮನ್ ಸೆನ್ಸಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಧರ್ಮಶಾಸ್ತ್ರದ ಆಚರಣೆ ಮತ್ತು ಸಂಪ್ರದಾಯ ಮತ್ತು ವೇದದಲ್ಲಿ ನಮಗೆ ಸಿಗುವ ಆಚಾರ, ಇವು ಮೂರನ್ನು ತುಲನೆ ಮಾಡ್ತಾ ಯಾವುದು ಸ್ಪಿರಿಟ್ಟು, ಯಾವುದು ದೇಶಕ್ಕೆ ಅನುಗುಣವಾಗಿದೆ, ಯಾವುದು ಕಾಲಕ್ಕೆ ಅನುಗುಣವಾಗಿದೆ ಅದನ್ನು ಮಾಡ್ಕೊಂಡು ಹೋಗಬೇಕು. ಬ್ಲೈಂಡಾಗಿ ಧರ್ಮಶಾಸ್ತ್ರವನ್ನು ಅನುಸರಿಸಬಾರದು. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ. ಸುಮ್ಮನೆ ಸಂಪ್ರದಾಯದಲ್ಲಿ ನೀರಿನಲ್ಲಿ ಏನನ್ನಾದರೂ ಬರೆದ್ರೆ ನೀರಲ್ಲಿ ಬರಿಬೇಡ ಸಾಲ ಆಗತ್ತೆ ಅಂತಾರೆ. ಅದರ ಅರ್ಥ ನೀರಲ್ಲಿ ಬರೆದ್ರೆ ಸಾಲ ಆಗತ್ತೆ ಅಂತಲ್ಲ. ನೆಲದಲ್ಲಿ ನೀರನ್ನು ಬರೆಯುವ ಹಾಗೆ ಮಾಡಿದರೆ ಜಾರಿ ಬಿದ್ದು ಖರ್ಚಾಗತ್ತೆ ಅಷ್ಟೆ.
ಜಾರಿ ಬಿದ್ದು ಹಾಸ್ಪಿಟಲ್ಗೆ ಹೋಗಬೇಕಾದ ಅದರ ಸ್ಪಿರಿಟನ್ನು ನೀವು ತೆಗೆದುಕೊಳ್ಬೇಕು. ಮಸಿಯಲ್ಲಿ ಗೋಡೆಯಲ್ಲಿ ಬರಿಬೇಡ, ಮಸಿಯ ತುಂಡನ್ನು ಹಿಡ್ಕೊಂಡು ಗೋಡೆ ಮೇಲೆ ಬರಿಬೇಡ. ಹೌದು, ಬಣ್ಣ ಹಚ್ಚಿಸ್ಬೇಕಾಗತ್ತಲ್ಲ, ಆ ಸ್ಪಿರಿಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾತ್ರಿ ಹೊತ್ತು ಕಸ ಎಸಿಬೇಡಿ. ಹೌದು, ರಾತ್ರಿ ಹೊತ್ತು ಕಸ ಎಸಿದರೆ ಆಗಿನ ಕಾಲದಲ್ಲಿ ಕತ್ತಲಿರ್ತಿತ್ತು, ಅಕಸ್ಮಾತ್ ಅಮೂಲ್ಯ ಪದಾರ್ಥಗಳು ಹೊರಗಡೆ ಬಿದ್ದರೆ ಅನ್ನೋದಷ್ಟೇ. ಇದರ ಏನು ಹೇಳಲಿಕ್ಕೆ ಬಂದೆ ಅಂದರೆ ಆ ಸ್ಪಿರಿಟ್ ನಮಗೆ ಅರ್ಥ ಆಗಬೇಕು ವಿನಃ ಅದನ್ನು ಹಾಗೆ ಬ್ಲೈಂಡಾಗಿ ಫಾಲೋ ಮಾಡಬಾರದು. ಇದು ಹೇಳಿದ್ದು ಹೀಗೆ, ಯಾವುದೇ ನಿಯಮಗಳು ಅದರ ಸ್ಪಿರಿಟ್ಟಿಗೆ ವಿರುದ್ಧವಾಗಿ ಇರಬಾರದು. ಕೆಲವರು ಅದಕ್ಕೆ ಏನೋ ಸೈಂಟಿಫಿಕ್ ರೀಸನ್ಸನ್ನು ಕೊಡಲಿಕ್ಕೆ ಹೋಗ್ತಾರೆ, ಬೇಕಿಲ್ಲ. ಅದು ಸೂಡೋ ಸೈನ್ಸ್ ಆಗಿಬಿಡುತ್ತೆ. ಪೂರ್ತಿ ಸೈನ್ಸು ಅಂತ ಹಿಡಿದು ಹೋಗಬಾರದು, ಧರ್ಮಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಮಾಡಿಬಿಡ್ಬೇಕು ಅಂತಲೂ ಹೋಗಬಾರದು. ನಡುವೆ ಸತ್ಯ ಅಂತನ್ನೋದಿರುತ್ತೆ. ಯಾಕೆ ಹೇಳಿದೆ ಅಂತಂದರೆ, ಒಂದು ಶಾಖೆಯಲ್ಲಿ ಇರುವವ ಇನ್ನೊಂದು ಶಾಖೆಯ ಕರ್ಮಗಳನ್ನು ಮಾಡಿಸಬಾರದು ಅಂತ ಉಗ್ರವಾಗಿ ಪ್ರತಿಪಾದನೆ ಮಾಡುವ ಧರ್ಮಶಾಸ್ತ್ರದ ಮಾತುಗಳಿದೆ. ಅದನ್ನು ಈಗ ಉಪೇಕ್ಷೆ ಮಾಡಬೇಕು. ಕರ್ಮ ಲೋಪ ಆಗಬಾರದು ಅಂತನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಹೀಗಾಗಿ ಶಾಖಾರಂಢತ್ವ ಅನ್ನುವ ಕಾನ್ಸೆಪ್ಟನ್ನು ಜಾಸ್ತಿ ಹಚ್ಕೊಳ್ಳದೇ ಇರೋದು ಒಳ್ಳೆಯದು. ಜ್ಞಾನಪೂರ್ವಕವಾದ ಕರ್ಮ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು. ಎಲ್ಲಿ ಎಲ್ಲಿ ಧರ್ಮಶಾಸ್ತ್ರಗಳು ಈ ಪ್ರದೇಶಕ್ಕೆ ಹೋಗಬೇಡಿ ಅಂತ ನಿಷೇಧ ಮಾಡಿದಾರಲ್ಲ, ಅಲ್ಲಿ ಎಲ್ಲ ಆ ವೈದಿಕ ಆಚರಣೆಗಳು ಕಡಿಮೆಯಾಗಿ ಕ್ರಮೇಣ ಅಜ್ಞಾನ ತುಂಬಿದ ಜನಾಂಗ ಅಲ್ಲಿ ಬಂತು ಅನ್ನೋದಷ್ಟೇ ಇದರ ತಾತ್ಪರ್ಯ ಅಂತ ಚರಣವ್ಯೂಹಕಾರ ಸ್ಪಷ್ಟಪಡಿಸ್ತಾನೆ. ಪರದೇಶೇ ತ್ರಿದಂಡವೇಷಧಾರಿಣ ತನ್ಯಾತಿನ ಸ್ವಗ್ರಾಮೆ ಪರಿಗ್ರಹಯುಕ್ತಾ ಕೇಚಿದ್ ಭವಂತಿ, ಹೀಗೆಲ್ಲ ಇದೆ. ಅದರಿಂದಾಗಿ ಈಗ ಪಂಜಾಬದ ಬಹಳ ಭಾಗ ಅದು ಒಂದು ಕಾಲದಲ್ಲಿ ವೈದಿಕರಿದ್ದ ಜಾಗ. ಅವರ ಹೆಸರುಗಳಲ್ಲಿ ಈಗಲೂ ಕೂಡ ಗೊತ್ತಾಗತ್ತೆ ನೋಡಿ. ದೇವಲ ಅಂತೆಲ್ಲ ಹೆಸರಿಟ್ಕೋತಾರೆ. ದೇವಲ ಅಂತ ಗೋತ್ರನಾಮವನ್ನು ತಮ್ಮ ಜೊತೆಗೆ ಇಟ್ಕೊಳ್ತಾರೆ, ಧರ್ಮೇಂದ್ರ ದೇವಲ. ಆದರೆ ಈಗ ಅವ್ರಿಗದರ ಪರಿಚಯವೇ ತಪ್ಪಿ ಹೋಗಿ ಡಿಯೋಲ್ ಅಂತ ಮಾಡ್ಕೊಳ್ತಾರೆ. ಡಿಯೋಲ್ ಅಂದರೆ ಅರ್ಥ ಇಲ್ಲ. ಅವರು ಯಾವುದೋ ಒಂದು ಕಾಲದಲ್ಲಿ ಋಷಿಗಳನ್ನು ನೆನಪಿಸಿಕೊಳ್ಳುವ ಕೃತಜ್ಞ ಮನೆತನದವರು ಆಗಿದ್ದರು, ಈಗ ಜಾರಿದ್ದಾರೆ. ಆ ತರಹ ಪೂರಾ ವೈದಿಕ ಸಂಪ್ರದಾಯ, ವೈದಿಕವಾದ ಸಂಸ್ಕಾರವೇ ಇಲ್ಲದ ಜಾಗದಲ್ಲಿ ನೀವು ಹೋಗಬೇಡಿ ಅಂತ ಧರ್ಮಶಾಸ್ತ್ರದಲ್ಲಿ ಕೆಲವೊಂದು ಕಡೆ ನಿಷೇಧ ಮಾಡಿದ್ದು ಇರೋದರಲ್ಲಿ ವ್ಯಾಪಿಸಿ ಅದನ್ನು ಜ್ಞಾನಪೂರ್ವಕವಾದ ಆಚರಣೆಯನ್ನು ಮುಂದೆ ಇಡಿ ಅನ್ನೋದೇ ಧರ್ಮಶಾಸ್ತ್ರದ ಸಂದೇಶ. ಹೀಗೆ ಯಜುರ್ವೇದದ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ದೇವೆ, ಇನ್ನೂ ಯೋಚನೆ ಮಾಡಲಿಕ್ಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ನೋಡೋಣ. ಕೃಷ್ಣಾರ್ಪಣಮಸ್ತು.